ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೂ ನೀವು ಎಲ್ಲ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಬೋದಾಗಿದೆ. ಈ ವಿಡಿಯೋನ ನೀವು ನೋಡಿ, ಹಾಗೂ ಯಾರ್ಯಾರು ನಿಮಗೆ ನಿಮ್ಮ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಇದರಿಂದ ಏನು ಅಪ್ಡೇಟ್ಸ್ ಇದೆಯೋ ಎಲ್ಲರಿಗೂ ತಿಳಿದು ಬರುತ್ತೆ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ಹೇಳ್ತಿರೋಂಥ ವಿಷಯ ಏನಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಗೌರ್ಮೆಂಟ್ ಜಾಬ್ಸ್ಗೆ ಹೇಗೆ ಅಪ್ಲೈ ಮಾಡೋದು, ಎಷ್ಟು ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಇವಾಗಲೇ ತಿಳಿದಿದೆ ನಿಮಗೆ. ಏನಂದರೆ, ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟೇ ನಡೆದಿತ್ತು. ಯಾಕಂದರೆ ಸರಿಸುಮಾರು 56,000 ವೇಕೆನ್ಸೀಸ್ ಇದೆ. ಗೌರ್ಮೆಂಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ವೇತನಗಳು ಖಾಲಿ ಇದ್ದಾವೆ. ಸೊ ಈ ವೇಕೆನ್ಸೀಸನ್ನು ಫಿಲ್ ಮಾಡಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟೇ ನಡೆದಿತ್ತು. ಇದಕ್ಕೆ ಈಗ ರಾಜ್ಯ ಸರ್ಕಾರ ಮಣಿತಿದೆ, ಹಾಗೂ ಏನು ಈ 56,000 ವೇಕೆನ್ಸಿ ಇದೆಯೋ ಅದನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿದೆ. ಈ ವೇಕೆನ್ಸಿನ ಒಂದಂತೂ ಎಷ್ಟೊಂದು ಜನ ಸರ್ಕಾರಿ ನೌಕರಿಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಸಿಗೋದಿಲ್ಲ. ಅದು ಒಂದಾಗಿದ್ದರೆ, ಇನ್ನೊಂದು ಸಮಸ್ಯೆ ಅಂದರೆ ಆಲ್ರೆಡಿ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಈ ವೇಕೆನ್ಸಿಗಳಿರೋ ಕಾರಣ ಎಲ್ಲ ಹೊರೆ ಅವ್ರ ಮೇಲೆ ಬೀಳ್ತಿತ್ತು, ಹಾಗೂ ಅವರು ಎಕ್ಸ್ಟ್ರಾ ಕೆಲಸವನ್ನು ಮಾಡುವ ಥರ ಆಗ್ತಿತ್ತು. ಸೊ ಇದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟೇ ನಡೀತು. ಇದಕ್ಕೆ ಮಾಡಿದ್ದು ರಾಜ್ಯ ಸರ್ಕಾರ. ಇವಾಗ ಏನು 56,000 ಅಂದರೆ ಚಿಕ್ಕ ನಂಬರ್ ಅಲ್ಲ, ನೀವೇ ಯೋಚನೆ ಮಾಡ್ಬೋದು. 56,000 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅನುಮತಿ ನೀಡಿದೆ. ಆದರೆ ಈ 56,000 ಹುದ್ದೆಗಳನ್ನು ಭರ್ತಿ ಮಾಡೋದನ್ನೋದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಇಷ್ಟು ಹುದ್ದೆಗಳಿಗೆ ಫಸ್ಟ್ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಬೇಕು, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆಗಬೇಕು, ಇಂಟರ್ವ್ಯೂಸ್ ಆಗಬೇಕು, ಅದರಲ್ಲಿ ಮತ್ತು ರಿಸರ್ವೇಷನ್ಸ್ ಕೂಡ ಕೌಂಟ್ ಮಾಡಬೇಕಾಗುತ್ತೆ. ಇದೆಲ್ಲದನ್ನು ಬ್ಯಾಚ್ ವೈಸಲ್ಲಿ ಮಾಡಿ, ಏನಂದರೆ ನಾವು ಈ 2026 ಏನು ಈ 56,000 ಹುದ್ದೆಗಳು ಖಾಲಿ ಇದೆಯೋ ರಾಜ್ಯ ಸರ್ಕಾರದಲ್ಲಿ, ಅದನ್ನು ಭರ್ತಿ ಆಗುವಂತಹ ನಿರೀಕ್ಷೆ ಇದೆ. ಸೊ ರಿಸರ್ವೇಷನ್ ಬಗ್ಗೆನೂ ಕೂಡ ಡಿಸ್ಕಷನ್ಸ್ ಆಗ್ತಾ ಇದೆ. ಯಾಕಂದರೆ ಏನು BJP ಗೌರ್ಮೆಂಟ್ ಇದ್ದಾಗ ರಿಸರ್ವೇಷನನ್ನು SC/ST ಏನು ರಿಸರ್ವೇಷನ್ ಇದೆಯೋ ಅದನ್ನು ಟೋಟಲಾಗಿ ಒಂದು 56% ಥರ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ತಂದಿತ್ತು. ಯಾಕಂದರೆ 50%ಗಿಂತ ಜಾಸ್ತಿ ರಿಸರ್ವೇಷನ್ ಆಗಬಾರ್ದು ಅಂತ ಹೇಳಿ. ಸೊ ಈಗ ಕರೆಂಟ್ಲಿ ಸದ್ಯಕ್ಕೆ ಅದಿನ್ನೂ ಹೋಲ್ಡಲ್ಲೇ ಇದೆ. ಅದು ಫೈನಲ್ ವರ್ಡಿಕ್ಟ್ ಸುಪ್ರೀಂ ಕೋರ್ಟಿಂದ ಬಂದಿಲ್ಲ. ಹಾಗಾಗಿ ಸದ್ಯಕ್ಕೆ ಏನಂದರೆ, ರಾಜ್ಯ ಸರ್ಕಾರ ಏನು ಮೊದಲಿನ ರಿಸರ್ವೇಷನ್ ಇತ್ತು ಅಂದರೆ 50% ರಿಸರ್ವೇಷನ್ ಇಟ್ಕೊಂಡೆ ಅಷ್ಟೇ. 50% ರಿಸರ್ವೇಷನ್ ಆಧಾರದ ಮೇಲೇ ಈ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ನಿರ್ಧರಿಸಿದೆ. ಯಾಕಂದರೆ ಫೈನಲ್ ವರ್ಡಿಕ್ಟ್ ಬರೋದು ಇನ್ನೂ ಡಿಲೇ ಆಗ್ಬೋದು. 56% ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಇದು ಏನು ವೇಕೆನ್ಸಿಗಳಿದೆ ಅದಕ್ಕೂ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ. ಹಾಗಾಗಿ ಸದ್ಯಕ್ಕೆ 50% ರಿಸರ್ವೇಷನನ್ನು ಇಟ್ಕೊಂಡೆ ಈ ವೇತನ ಏನು ಖಾಲಿ ಇದ್ದಾವೆ ಅದನ್ನು ಭರ್ತಿ ಮಾಡೋದಕ್ಕೆ ಸೂಚನೆ ನೀಡಿದೆ. ಸೊ ಇದೊಂದು ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೇಕಂತ ತೊಳ್ತಿದ್ದಾರೋ ಅವ್ರಿಗೊಂದು ಸಿಹಿ ಸುದ್ದಿನೇ. ಯಾಕಂದರೆ 56,000 ವೇತನ ಖಾಲಿ ಇದೆ ಅಂದರೆ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳಿಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ವೇತನ ಹುದ್ದೆಗಳು ಖಾಲಿ ಇದೆ ಅನ್ನೋ ಡೀಟೇಲ್ಸ್ ನಿಮಗೆ ಬೇಕಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದರ ಮೇಲೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀನಿ. ಹಾಗೂ ಸದ್ಯಕ್ಕೆ ನೀವು ಏನು ನಿಮ್ಮ ಡಿಗ್ರಿ ಡಾಕ್ಯುಮೆಂಟ್ಸ್ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ರೆಡಿಯಾಗಿ ಇಟ್ಕೊಂಡ್ರೆ ವೇತನಕ್ಕೆ ಏನು ಕರೆ ಬರುತ್ತೆ, ಅಪ್ಲಿಕೇಶನ್ಸ್ ಬರುತ್ತೆ, ಆವಾಗ ಇಮಿಡಿಯೇಟಾಗಿ ಸಬ್ಮಿಟ್ ಮಾಡ್ಬೋದಾಗಿದೆ. ಮತ್ತು ನೀವು ರಾಜ್ಯ ಸರ್ಕಾರಿ ನೌಕರಿಗೆ ಸೇರಿಕೊಳ್ಬೋದಾಗಿದೆ. ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಸಮಯದಲ್ಲಿ ಸೇರೋದು
ತುಂಬಾ ಒಂದು ಒಳ್ಳೆಯ ವಿಷಯ. ಯಾಕಂದರೆ 7ನೇ ವೇತನ ಆಯೋಗ ಜಾರಿಯಾಗಿದೆ. ಇನ್ನೇನು 2027ರಿಂದ 8ನೇ ವೇತನ ಆಯೋಗ ಜಾರಿಯಾಗುವಂತಹ ಸೂಚನೆ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಅನ್ನೋದು ಅಷ್ಟು ವೇತನ ಹೆಚ್ಚಾಗಲಿದೆ, ಪಿಂಚಣಿ ಕೂಡ ಹೆಚ್ಚಾಗಲಿದೆ. ಸೊ ಹಾಗಾಗಿ ಈ ಸಮಯದಲ್ಲಿ ಸರ್ಕಾರಿ ನೌಕರಿಗೆ ಸೇರಿಕೊಳ್ಳುವಂಥದ್ದು ತುಂಬ ಒಂದು ಸದವಕಾಶ ಅಂತಲೇ ಹೇಳ್ಬೋದು. ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದೀರೋ, ನೀವು ಈ ವಿಡಿಯೋ ನೋಡ್ತಿರೋರು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಯಾರ್ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಇನ್ಫಾರ್ಮೇಷನನ್ನು ತಿಳಿಸಿ. ಸದ್ಯದಲ್ಲೇ ಹೇಳಿದಾಗ 56,000 ಗೌರ್ಮೆಂಟ್ ಕೆಲಸಗಳಿಗೆ ಅಪ್ಲಿಕೇಶನ್ಸನ್ನು ಕರೀತಾರೆ, ಅಪ್ಲಿಕೆಂಟ್ಸನ್ನು. ಆವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಡಿಗ್ರಿ ಒಟ್ಟಿಗೆಲ್ಲ ರೆಡಿಯಾಗಿದ್ದು ಅದಕ್ಕೆ ಸಬ್ಮಿಟ್ ಮಾಡಿ ಹಾಗೂ ಗೌರ್ಮೆಂಟ್ ಕೆಲಸವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಹಲವಾರು ಜನ ಕೇಳ್ತಿದ್ರು, ಜನವರಿಯಿಂದ ಇನ್ನೂ ಕೂಡ DA ಹೈಕ್ ಬಗ್ಗೆ ನ್ಯೂಸ್ ಬಂದಿಲ್ಲ ಅಂತ. ಸದ್ಯಕ್ಕೆ ರಾಜ್ಯ ಸರ್ಕಾರದ ಮೇಲೆ ಏನು ಈ ಗ್ಯಾರಂಟಿ ಯೋಜನೆಗಳ ಹೊರೆ ಇದೆ, DA ಹೈಕ್ ಬಗ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಆದರೆ ಅದರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಆದೇಶ ಯಾವಾಗ ಬಂದ್ರೂ ಕೂಡ, ಮಾರ್ಚಲ್ಲಿ ಬಂದರೆ ಏಪ್ರಿಲಲ್ಲಿ ಬಂದ್ರೂ ಕೂಡ DA ಹೈಕ್ ಆಗೋದು ಜನವರಿಯಿಂದನೇ ಆಗಬೇಕಾಗಿದೆ. ಅದನ್ನು ಏನು ಬಾಕಿ ಇರುತ್ತೆ ಅದನ್ನು ಅರಿಯರ್ಸ್ ರೂಪದಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ನೀವು ಅದರ ಬಗ್ಗೆ ಯಾವುದೇ ರೀತಿಯ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪಿಂಚಣಿದಾರರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಅಪ್ಡೇಟ್ಸ್ಗಳಿಲ್ಲ. ಏನು ಲಾಸ್ಟ್ ಇಯರು 7ನೇ ವೇತನ ಆಯೋಗ ಜಾರಿಯಾದಾಗ ಏನು ಅಪ್ಡೇಟ್ಸ್ ಇತ್ತು ಅದೇ ಇದೆ. ಸದ್ಯಕ್ಕೆ ಬೇರೆ ಯಾವುದೇ ರೀತಿಯ ಆದೇಶಗಳು ಪಿಂಚಣಿದಾರರಿಗೆ ಹೊರಡಿಸಿಲ್ಲ. 70 ವರ್ಷದ ಮೇಲಿನವರಿಗೆ 10% ಎಕ್ಸ್ಟ್ರಾ ಪೆನ್ಷನ್ ಕೊಡೋದ್ರ ಬಗ್ಗೆ ಇನ್ನೂ ಹೋರಾಟ ನಡೀತಾನೆ ಇದೆ. ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರು ಇದನ್ನು ಸಭೆ ನಡೆದಾಗಲೆಲ್ಲನೂ ಕೂಡ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ಸದ್ಯಕ್ಕೆ ಅದು ಯಾವುದೇ ರೀತಿಯ ಆದೇಶವನ್ನು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಹೊರಡಿಸಿಲ್ಲ. ಆದೇಶ ಹೊರಡಿಸಿದ ತಕ್ಷಣ ನಾನು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಪ್ರತಿಯೊಬ್ಬರಿಗೂ ಪಿಂಚಣಿ ಯೋಜನೆ ಜಾಯಿನ್ ಆಗೋ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯ ಆದೇಶ ಹೊರಡಿಸಿಲ್ಲ. ಅದನ್ನು ಕೂಡ ಅದರ ಬಗ್ಗೆಯೂ ಕೂಡ ಆದೇಶ ಹೊರಡಿಸಿದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ನಾನು ಹೇಳಿದಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಜಾಬ್ಗೆ ಸರ್ಚ್ ಮಾಡ್ತಿದ್ದಾರೋ ಅಥವಾ ಫ್ರೆಂಡ್ಸಲ್ಲಿ ಯಾರು ಜಾಬ್ ಸರ್ಚ್ ಮಾಡ್ತಿದ್ದಾರೋ ಅವ್ರಿಗೆ ಕಳಿಸಿ. ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೂ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.